ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಥ್ಯಾಂಕ್ ಯು, ಧನ್ಯವಾದಗಳು. ಯಾಕಂದರೆ ನೀವು ನನ್ನ ಚಾನಲ್ಗೆ ಬಂದು ವಿಸಿಟ್ ಮಾಡಿ ಈ ನನ್ನ ಅಡಿಗೆ ವಿಡಿಯೋಸ್ನ ನೋಡ್ತಾ ಇದ್ದೀರಾ. ಯಾರ್ಯಾರು ಅಡಿಗೆ ವಿಡಿಯೋಸ್ನ ನೋಡ್ತಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು. ನೋಡಿ ಫ್ರೆಂಡ್ಸ್, ನಾನಿವತ್ತು ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಹಳೇ ಕಾಲದ ಒಂದು ರೈಸ್ ಐಟಮ್ ನಮ್ಮ ಅಜ್ಜಿ ಮಾಡ್ತಾಯಿದ್ರು. ಈ ರೈಸ್ ಐಟಮ್ ಇದು ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕಂದರೆ ಈ ರೈಸು ಯಾಕೆ ಅಷ್ಟೊಂದು ಅದ್ಭುತ ಮಹತ್ವ ಹೊಂದಿದೆ ಅಂತ ಅಂದರೆ, ಇದನ್ನು ನಾವು ಹಿಂದಿನ ಕಾಲದಲ್ಲಿ ಬಾಣಂತಿಯರಿಗೆ ಮಾಡ್ತಿದ್ರು. ಗೊತ್ತಿರಬೇಕಲ್ಲ, ಮಗು ಆದ ಬಾಣಂತಿಯರಿಗೆ ಈ ರೈಸ್ನ ಕೊಡ್ತಾಯಿದ್ರು. ಅದರಿಂದ ಇದಕ್ಕೆ ಅದ್ಭುತವಾದಂಥ ರೈಸ್ ಅಂತ ಹೇಳಿದೆ ನಾನು. ಇದಕ್ಕೆ ನಮ್ಮ ಅಜ್ಜಿ ಕರಿತಿದ್ದು ಬೆಳ್ಳುಳ್ಳಿ ಕಿಚಡಿ ರೈಸ್ ಅಂತ. ಬೆಳ್ಳುಳ್ಳಿ ಕಿಚಡಿಯನ್ನು ಕೆಲವರು ಹಿಂದಿನ ಕಾಲದವರು ಅಜ್ಜಿಯವರು ಅಥವಾ ತುಂಬ ಏಜ್ ಆದವರು ಮನೇಲಿದ್ದರೆ ಕೇಳಿ ಬಾಣಂತಿಯರಿಗೆ ಮಾಡಿಕೊಡ್ತಾ ಇದ್ರ ಅಂತ ಖಂಡಿತ ಅವರಿಗೆ ಗೊತ್ತಿರುತ್ತೆ. ಈಗಿನ ಮಾಡ್ರನ್ ಹುಡುಗಿರ್ಗಂತೂ ಇದು ಗೊತ್ತಿರಲ್ಲ. ನಮಗೂ ನಮ್ಮ ಅಜ್ಜಿ ಹೇಳ್ಕೊಟ್ಟಿಲ್ಲ ಅಂದರೆ ಖಂಡಿತ ನಮಗೂ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಅಜ್ಜಿ ತುಂಬ ರೆಸಿಪಿಗಳನ್ನ ನಮಗೋಸ್ಕರ ಬಿಟ್ಕೊಟ್ಟು ಹೋಗಿದ್ದಾರೆ, ಕಲಿಸ್ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಇದು ಒಂದು ಅಂತ ಹೇಳ್ತೀನಿ. ಇದನ್ನು ಮಾಡೋಕ್ಕೆ ನಾನಿವತ್ತು ನೋಡಿ 5 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇದಕ್ಕೆ ಹೆಚ್ಚು ಬೆಳ್ಳುಳ್ಳಿ ಹಾಕಬೇಕು. ಬಾಣಂತಿಯರಿಗೆ ಕೊಡ್ತಿದ್ರಿಂದ ಬೆಳ್ಳುಳ್ಳಿ ಜಾಸ್ತಿ ಕೊಟ್ಟಷ್ಟು ಅವ್ರಿಗೆ ಶೀತ, ನೆಗಡಿ, ತಲೆನೋವು ಅಥವಾ ಯಾವುದೇ ಬಾಧೆ ಆಗ್ತಿರ್ಲಿಲ್ಲ ಮಕ್ಳಿಗೂ ಕೂಡ. ಇಲ್ಲಿ 5-6 ನಾನು ಲವಂಗನ ತಗೋತಾ ಇದ್ದೀನಿ. ಈರುಳ್ಳಿಲಿ ಆಪ್ಷನಬಲ್ಲು, ಕೆಲವರು ಈರುಳ್ಳಿ ಯೂಸ್ ಮಾಡ್ತಿರ್ಲಿಲ್ಲ. ಆದರೆ ನಾನು ಸಿಂಪಲ್ ಆಗಿರಲಿ ಅಂತ ಒಂದು ಈರುಳ್ಳಿ ತಗೋತಾ ಇದ್ದೀನಿ. ಇಲ್ಲಿ ನೋಡಿ 4 ಪೀಸು ಚಕ್ಕೆ ತಗೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ 3 ಐಟಮು ಮೇಯ್ನು ಬೇಕಾಗಿರೋದು. ನೋಡಿ 4 ಪೀಸು ಚಕ್ಕೆ ತಗೊಂಡಿದ್ದೀನಿ. ನಾನು 1 ಬಟ್ಲು ರೈಸ್ಗೆ ಇಷ್ಟು ಐಟಮ್ ತಗೋತಾ ಇದ್ದೀನಿ. 1 ಬಟ್ಲು ರೈಸ್ ಅಳತೆಗೆ ಇದನ್ನು ತಗೊಳ್ಳಿ. ಸ್ವಲ್ಪ ಉಪ್ಪು ನೋಡಿ, 1 ಸ್ಪೂನ್ ಉಪ್ಪು ತಗೊಂಡಿದ್ದೀನಿ. 3 ಸ್ಪೂನು ಮನೆ ತುಪ್ಪ, ಹಸುವಿನ ತುಪ್ಪ, ಇದು ಕಾಯಿಸಿ ಬೆಣ್ಣೆ ಕಾಯಿಸಿ ನಾವೇ ತುಪ್ಪ ಮಾಡಿದ್ದು, ಆ ತುಪ್ಪ ತಗೋತಾ ಇದ್ದೀನಿ. ಬಾಣಂತಿಯರಿಗೆ ತುಪ್ಪ ಹಾಕಿ ಮಾಡ್ತಿದ್ದು, ಅದಕ್ಕೆ ಅದೇ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ನಾನು 1 ಬೌಲಷ್ಟು ಉದುರಾಗಿ ನಾನು ರೈಸ್ ಮಾಡ್ಕೊಂಡಿದ್ದೀನಿ. ನೀವು ಚಿತ್ರಾನ್ನ, ಪುಳಿಯೋಗರೆಗೆ ಯಾವ ರೀತಿ ರೈಸ್ ಮಾಡ್ಕೊತೀರಾ ಹಾಗೆ ಉದುರಾಗಿ ರೈಸ್ ಮಾಡಿಕೊಂಡು ಹೀಗೆ 1 ಬೌಲು, ದೊಡ್ಡ ಬೌಲ್ ಇದು, 1 ಬೌಲು ರೈಸ್ಗೆ ನಾನು ಇಷ್ಟು ಐಟಮ್ ತೊಗೊಂಡು ಮಾಡ್ತಾಯಿದ್ದೀನಿ. ನೋಡಿ ಇಷ್ಟು ರೈಸ್ಗೆ 5 ಬೆಳ್ಳುಳ್ಳಿ, 1 ಈರುಳ್ಳಿನ ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬರೀ ಬೆಳ್ಳುಳ್ಳಿಲೇ ಮಾಡಿ ನೋಡಿ, ತುಂಬ ಸೂಪರಾಗಿರುತ್ತೆ. ಈರುಳ್ಳಿ ನಾನು ಇರಲಿ ಎಕ್ಸ್ಟ್ರಾ ಫ್ಲೇವರ್ ಅಂತ ಹಾಕಿ ತೋರಿಸಿ ಮಾಡ್ತಿರೋದು. ತುಪ್ಪ ಅಂತೂ ಎಷ್ಟು ಹಾಕೋತಿರೋ ಅಷ್ಟೇ ಅದ್ಭುತವಾಗಿ ರುಚಿನೂ ಇರುತ್ತೆ. ತುಪ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ. ತುಪ್ಪ ಇಲ್ಲ ಮನೇಲಿ ಅನ್ನೋರು ಎಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಾಣಂತಿಯರಿಗೆ ಮಾಡೋದು ಅನ್ನೋ ದೃಷ್ಟಿಯಿಂದ ನಾನು ತುಪ್ಪ ಹಾಕಿ ತೋರಿಸ್ತಾ ಇದ್ದೀನಿ. ಮತ್ತು ನೋಡಿ ಈಗ ನಾನು ಇಲ್ಲಿ ಏನೂ ಇಲ್ಲ, ಇದ್ಯಾವುದೂ ರುಬ್ಬಂಗಿಲ್ಲ. ಈಗ ನಾವು ಕುಟಾಣಿಲಿ ನಾವು ಇದೆಲ್ಲ ಜಜ್ಕೋಬೇಕು. ಬೆಳ್ಳುಳ್ಳಿ ಸಪ್ರೇಟಾಗಿ ಜಜ್ಜಿಟ್ಕೊಳ್ಳಿ, ಅಂದರೆ ಇದೆಲ್ಲ ಎಸಳೆಲ್ಲ ಬಿಡಿಸ್ಕೊಳ್ಳಿ. ಬೆಳ್ಳುಳ್ಳಿನ ಬಿಡಿಸಿಟ್ಕೊಂಡು ದಪ್ಪವಾಗಿ ಜಜ್ಕೊಂಡ್ರಾಯ್ತು. ಮತ್ತು ಇಲ್ಲಿ ಚಕ್ಕೆ ಲವಂಗನ ಒಟ್ಟಿಗೆ ಜಜ್ಕೊಂಡ್ರಾಯ್ತು. ದಪ್ಪಾಗಿ ನಾವು ಪುಡಿ ಮಾಡ್ಕೊಂಡ್ರೆ ಆಯಿತು. ಮಿಕ್ಸಿಲೆಲ್ಲ 3-4 ಚಕ್ಕೆ ಲವಂಗಕ್ಕೆಲ್ಲ ಮಿಕ್ಸಿಲಿ ಪುಡಿ ಆಗಲ್ಲ, ಅದಕ್ಕೆ ನಾನು ಕಲ್ಲಲ್ಲೇ ಜಜ್ಜುತ್ತಾ ಇದ್ದೀನಿ. ಈ ಕಲ್ಲಲ್ಲಿ ಜಜ್ಜಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ದಪ್ಪವಾಗಿ ಪುಡಿ ಮಾಡ್ಕೊಳ್ಳಿ. ತುಂಬ ಸಣ್ಣಾಗಿ ಪುಡಿ ಮಾಡಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ನೋಡಿ ಇಷ್ಟಾದರೆ ಸಾಕು. ಇದ್ರ ಜೊತೆಗೆ ನೆಕ್ಸ್ಟ್ ಇದನ್ನು ಎತ್ತಿಟ್ಕೊಂಡು ನಾವು ಬೆಳ್ಳುಳ್ಳಿ ತಗೊಂಡಿದ್ವಲ್ಲ, ಆ ಬೆಳ್ಳುಳ್ಳಿನ ಎಸಳಾಗಿ ಬಿಡಿಸ್ಕೊಂಡು ನಾವು ಜಜ್ಕೊಂಡ್ರೆ ಆಯಿತು. ಇದಕ್ಕೆ ಯಾವುದೇ ರೀತಿ ಇದರಲ್ಲೇ ಬೆಳ್ಳುಳ್ಳಿ ಮತ್ತು ಚಕ್ಕೆಲೆ ಖಾರದ ಐಟಮ್ ಇರುತ್ತೆ, ಅಂದರೆ ಸ್ವಲ್ಪ ಸ್ಪೈಸಿ ಐಟಮ್ ಅಲ್ವಾ ಇದು, ಮಸಾಲೆ ಐಟಮು, ಇದರಲ್ಲೇ ಖಾರ ಇರುತ್ತೆ. ಅದರಿಂದ ಯಾವುದೇ ರೀತಿ ನಾವು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಅಥವಾ ಚಿಲ್ಲಿ ಪೌಡರ್ ಅನ್ನೋ ಯಾವುದೇ ಖಾರದ ಐಟಮ್ನು ಕೂಡ ಹಾಕ್ಕೊಳ್ಳೋ ಹಾಗಿಲ್ಲ. ನೋಡಿ ಇದು ಬಾಣಂತಿಯರಿಗೆ ಮಾಡೋದು. ಈ ರೀತಿ 5 ನಿಮಿಷದಲ್ಲಿ ಈ ರೈಸ್ನ ಮಾಡ್ಬೋದು. ಈ ಥರ ರೆಸಿಪಿನ ಖಂಡಿತ ಒಂದ್ಸಲನಾದರೂ ಮಾಡಿ. ಬರೀ ಬಾಣಂತಿಯರೇ ಮಾತ್ರ ತಿನ್ನಬೇಕು ಅಂತ ಏನು ರೂಲ್ಸ್ ಇಲ್ಲ, ಯಾರು ಬೇಕಾದರೂ ತಿನ್ಬೋದು. ನೀವು ಕೂಡ ಪ್ರತಿಯೊಬ್ಬರು ಮಕ್ಳಿಗೂ ಕೂಡ ಮಾಡಿಕೊಡಿ. ತುಂಬ ಹೆಲ್ತಿ ರೆಸಿಪಿ ಇದು, ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈ ಥರ ದಪ್ಪವಾಗಿ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡ್ರೆ ಸಾಕು, ಆಯಿತು. ಇಷ್ಟೇ, ಇದಕ್ಕೆ ನೋಡಿ ಎಷ್ಟು ಕೆಲಸನೇ ಇಲ್ಲ, ಮುಗೀತು. ಸ್ವಲ್ಪ ನಾನು ಈರುಳ್ಳಿನ ಹಾಗೆ ಸಣ್ಣಕ್ಕೆ ಕಟ್ ಮಾಡಿಟ್ಟಿದ್ದೀನಿ. ನೋಡಿ ಇಷ್ಟು ಸಾಕು. ಈರುಳ್ಳಿ ನಿಮ್ಮ ಆಪ್ಷನಬಲ್ ಅಂತ ಮೊದಲೇ ಹೇಳಿದ್ದೀನಿ. ನೋಡಿ ಚಕ್ಕೆ ಪುಡಿ ಮತ್ತು ಲವಂಗ ಪುಡಿ ಒಟ್ಟಿಗೆ ಪುಡಿ ಮಾಡಿಟ್ಟಿದ್ದೀನಿ. ಬೆಳ್ಳುಳ್ಳಿನೂ ಕೂಡ ಆಯಿತು. ಈಗ ತುಪ್ಪ ನೋಡಿ, ತುಪ್ಪ 1 ಐಟಮು. ಇಲ್ಲಿ ನಾವು ತೊಗೊಂಡಿರೋದೇ 4 ಐಟಮು. ಸಾಲ್ಟ್ ಒಂದು ಬಿಟ್ಟರೆ 5 ಐಟಮು ಸಾಲ್ಟು ಸೇರಿಸಿದ್ರೆ. ನೋಡಿ ರೈಸು ಆಯಿತಾ, ರೈಸು ಎಲ್ಲ ರೆಡಿಯಾಗಿದೆ, ಈ ಐಟಮ್ ಎಲ್ಲ ರೆಡಿಯಾಗಿದೆ. ನೆಕ್ಸ್ಟ್ ಇದನ್ನು ಒಂದು ಬಾಣಲಿ ಇಟ್ಕೊಂಡು ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಕಾದ್ಮೇಲೆ ನೋಡಿ ತುಪ್ಪ ತೊಗೊಂಡಿದ್ವಲ್ಲ, ಆ ತುಪ್ಪನ ಈ ಬಾಣಲಿಗೆ ಸೇರಿಸ್ಕೊತಾ ಇದ್ದೀನಿ.
ತುಪ್ಪನ ನಾನು ಸ್ವಲ್ಪ ಒಂದೇ ಬೌಲ್ ರೈಸ್ ಇರೋದ್ರಿಂದ 3 ಸ್ಪೂನ್ ತಗೊಂಡಿದ್ದೀನಿ. ನೀವು ಜಾಸ್ತಿ ತುಪ್ಪ ತೆಗ್ದು ಮಾಡ್ಕೋಬೋದು, ಅಥವಾ ತುಪ್ಪ ಸ್ವಲ್ಪ ಎಣ್ಣೆ ಸ್ವಲ್ಪ ಯೂಸ್ ಮಾಡೋ ಕೂಡ ಮಾಡ್ಬೋದು, ಅಥವಾ ಬರೀ ಎಣ್ಣೆ ಅಡಿಗೆ ಎಣ್ಣೆನೇ ಕೂಡ ಯೂಸ್ ಮಾಡಿ ಈ ರೈಸ್ನ ಕಿಚಡಿ ರೈಸ್ನ ಮಾಡ್ಬೋದು. ನೋಡಿ, ಇದು ಮ್ಯೂಟಲ್ಲಿ ಇಟ್ಕೊಂಡು ಮಾಡಬೇಕು, ಯಾಕಂದರೆ ಫುಲ್ ಕಾದೋದ್ರೆ ಒಗ್ಗರಣೆ ಎಲ್ಲ ಅಷ್ಟು ನೀಟಾಗಿ ಬರೋದಿಲ್ಲ, ಮತ್ತು ಎಲ್ಲ ಸೀದೋದ ವಾಸನೆ ಹೊಡೆಯುತ್ತೆ. ನೋಡಿಲಿ, ನಾನು ಫುಲ್ಲು ಗ್ಯಾಸ್ ಸ್ಟವ್ನ ಮ್ಯೂಟಲ್ಲಿ ಇಟ್ಟಿದ್ದೀನಿ ಊರಿನ. ಈಗ ನೋಡಿ, ಚಕ್ಕೆ ಲವಂಗ ಪೌಡ್ರ್ ಇತ್ತಲ್ಲ, ತರಿಯಾಗಿ ನಾನು ಜಜ್ಕೊಂಡಿದ್ದು ಅದನ್ನು ಹಾಕೋತಾ ಇದ್ದೀನಿ. ಈ ತುಪ್ಪದಲ್ಲಿ ಹುರಿತಾ ಇದ್ದರೆ ಅದು ಪರಿಮಳನೇ ಬೇರೆ, ಮನೆ ತುಂಬ ಪರಿಮಳ ಬರ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಈಗ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಅದ್ರ ನೆಕ್ಸ್ಟ್ ನೋಡಿ, ಒಂದೊಂದೇ ಐಟಮ್ನ ಹಾಕ್ಕೊಂಡು ಸ್ವಲ್ಪ ನಿಧಾನಕ್ಕೆ ಮ್ಯೂಟ್ ಇಟ್ಟು ಊರಿನ ಗ್ಯಾಸ್ ಸ್ಟವ್ ಊರಿನ ಮ್ಯೂಟ್ ಇಟ್ಟು ಹುರಿತಾ ಬಂದರೆ ಒಳ್ಳೆ ಫ್ಲೇವರ್ ಬರುತ್ತೆ. ಜಾಸ್ತಿ ಉರಿ ಕೊಟ್ಟರೆ ನೋಡಿ ಒಂದೇ ಸಲ ಇದೆಲ್ಲ ಸೀದೋಗಿ ಕಪ್ಪು ಕಪ್ಪು ಆಗಿಬಿಡುತ್ತೆ. ಇಷ್ಟಿಷ್ಟೇ ಹುರ್ಕೋಬೇಕು. ನೆಕ್ಸ್ಟು ನಾವು ಈ ರೈಸ್ ತೊಗೊಂಡಿದ್ವಲ್ಲ, ರೈಸ್ಗೆ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಒಗ್ಗರಣೆಗೆ ಉಪ್ಪು ಹಾಕಿ ರೈಸ್ ಹಾಕಿ ಮಿಕ್ಸ್ ಮಾಡ್ಬೋದು, ಆದರೆ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ, ಜಾಸ್ತಿ ಉಪ್ಪು ಹಾಕಬೇಕಲ್ಲ ರೈಸ್ಗೂ ಸಹ. ಅದಕ್ಕೆ ಈಗ ನಾನೇನು ಮಾಡ್ತಾಯಿದ್ದೀನಿ, ಇದಕ್ಕೊಂದು ಅರ್ಧ ಸ್ಪೂನ್ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರೈಸ್ಗೆ, ಯಾಕಂದರೆ ಚೆನ್ನಾಗಿ ಅದು ಕೋಟ್ ಆಗುತ್ತೆ. ಹೌದು, ಹೀಗೆ ಉದ್ರುದ್ರಾಗಿ ರೈಸ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿದ್ರೆ ಸೂಪರಾಗಿರುತ್ತೆ. ಇದರಲ್ಲೇ ಟೇಸ್ಟ್ ಹಿಡ್ದಿರುತ್ತೆ. ನಾವು ಈ ಬಾಣಲಿಗೆ ನಾವು ಜಾಸ್ತಿ ಉಪ್ಪು ಹಾಕಿದಾಗ ಈ ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಉಪ್ಪು ಹಿಡಿದ್ಬಿಡುತ್ತೆ. ಅದಕ್ಕೋಸ್ಕರ ರೈಸ್ಗೆ ಸ್ವಲ್ಪ ಮತ್ತು ಈ ಐಟಮ್ಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಲ್ಟ್ನ ನಾವು ಮಿಕ್ಸ್ ಮಾಡಿದ್ರೆ ಒಳ್ಳೆ ಕೋಟ್ ಆಗುತ್ತೆ. ನೋಡಿ, ಈಗ ನಾನು ಈರುಳ್ಳಿ ಸಣ್ಣಕ್ಕೆ ಹಚ್ಚಿಟ್ಕೊಂಡಿದ್ನಲ್ಲ, ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಒಂದು 5 ನಿಮಿಷ ಮ್ಯೂಟಲ್ಲಿಟ್ಟು, ಅಂದರೆ ಕಡಿಮೆ ಊರಿಲಿಟ್ಟು ಬ್ರೌನ್ ಕಲರ್ ಬರುವವರೆಗೆ ತುಪ್ಪದಲ್ಲೇ ಹುರ್ಕೋಬೇಕು. ತುಪ್ಪದಲ್ಲಿ ಹುರಿದು ಈಗ ನೋಡಿ, 1 ಸ್ಪೂನ್ ಸಾಲ್ಟ್ ಅಂತ ಅರ್ಧ ಸ್ಪೂನ್ ತೊಗೊಂಡಿದ್ನಲ್ಲ, ಅರ್ಧ ಸ್ಪೂನು ನಾನು ಅನ್ನಕ್ಕೆ ಮಿಕ್ಸ್ ಮಾಡಿದ್ದೆ. ಇನ್ನು ಅರ್ಧ ಸ್ಪೂನ್ ಸಾಲ್ಟ್ನ ನಾನು ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ 5 ನಿಮಿಷಕ್ಕೆ ಈ ಪಟಾಪಟ್ ಅಂತ ಈ ಕಿಚಡಿ ರೈಸ್ ಆಗುತ್ತೆ. ಈ ಬೆಳ್ಳುಳ್ಳಿ ಕಿಚಡಿ ರೈಸ್ನ ಬಾಣಂತಿಯರು ಮಾತ್ರ ಅಂತಲ್ಲ, ಎಲ್ಲರೂ ಕೂಡ ತಿನ್ಬೋದು, ತುಂಬ ಒಳ್ಳೆಯದು. ನಿಮ್ಗೆ ಏನಾದರೂ ಮೂಗು ಕಟ್ಟಿದರೆ, ಶೀತ ನೆಗಡಿ ಏನಾದರೂ ಜ್ವರ ಬಂದಾಗ, ಬಾಯೆಲ್ಲ ಚಪ್ಪೆ ಚಪ್ಪೆ ಆಗಿದ್ದಾಗ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ, ಖಂಡಿತ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ. ನಮ್ಮ ಹಿರಿಯರು ಸುಮ್ಮನೆ ಮಾಡಿಲ್ಲ ಈ ಥರ ರೆಸಿಪಿಗಳೆಲ್ಲ. ನೋಡಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗ ಇದರಲ್ಲೆಲ್ಲ ಎಷ್ಟು ಔಷಧಿ ಗುಣಗಳನ್ನ ಹೊಂದಿದೆ ಅಂತ. ಮತ್ತು ಈ ಬೆಳ್ಳುಳ್ಳಿಲಿ ರೋಗ ನಿರೋಧಕ ಶಕ್ತಿ ಇದೆ, ಬೋನ್ಸ್ ಗಟ್ಟಿಯಾಗುತ್ತೆ, ಮತ್ತು ಮಕ್ಕಳಿಗೆ, ದೊಡ್ಡೋರಿಗೆ, ವಯಸ್ಸಾದವ್ರಿಗೆ, ಪ್ರತಿಯೊಬ್ಬರು ಇವಾಗ ಇಂಥ ಐಟಮ್ಗಳನ್ನ ಖಂಡಿತ ಮರಿಬಾರ್ದು. ನಾವು ಮನೇಲಿ ಪದೇ ಪದೇ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ತಾ, ಈ ಪಿಜ್ಜಾ, ಬರ್ಗರು, ಸ್ಯಾಂಡ್ವಿಚ್ಚು ಇದ್ರ ಹಿಂದೆ ಹೋಗೋದನ್ನ ಕಮ್ಮಿ ಮಾಡೋಣ, ಈ ಆರೋಗ್ಯಪೂರ್ಣ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋಣ ಅಂತ. ನೋಡಿ, ಇವಾಗ ಅಲ್ಲೇ ರೆಡಿ ಆಯಿತು. ತುಂಬ ಎಷ್ಟು ಪರಿಮಳ ಬರ್ತಾಯಿದೆ, ಎಷ್ಟು ಘಮ ಬರ್ತಿದೆ ಅಂದರೆ ಮನೆ ತುಂಬ ಘಮ ಬರ್ತಿದೆ. ಇಷ್ಟು ಸಣ್ಣ ಐಟಮ್ಮು ಎಷ್ಟು ಮಹತ್ವ ಹೊಂದೈತೆ ಅಂತ ನೀವು ಒಂದ್ಸಲ ಮಾಡ್ಕೊಂಡು ತಿಂದಾಗ ಗೊತ್ತಾಗುತ್ತೆ. ಖಂಡಿತ ಮಾಡ್ಕೊಂಡು ತಿನ್ನಿ, ತುಂಬ ರುಚಿಯಾಗುತ್ತೆ. ಇನ್ನೊಂದೇನು ವಿಶೇಷ ಅಂದರೆ, ಇದನ್ನು ಎಷ್ಟು ತಿಂದ್ರೂ ಹೊಟ್ಟೆ ತುಂಬಲ್ಲ, ಅಷ್ಟು ತಿನ್ಬೋದು. 1 ಬಟ್ಲಲ್ಲ 2 ಬಟ್ಲು, 1 ಬಟ್ಲು ಊಟ ಮಾಡೋರು 2 ಬಟ್ಲು ಊಟ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮತ್ತು ಅಷ್ಟು ತಿಂದ್ರೂ ಕೂಡ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ. ಆ ಥರ ಫ್ಲೇವರು ಲೈಟಾಗಿ ಮೆಲ್ಟಾಗಿರುತ್ತೆ. ಅರ್ಜೆಂಟಾಗಿ ಮಕ್ಕಳು ಶಾಲೆಗೆ ಹೊರಡುವಾಗ ಇದನ್ನು ಟಿಫನ್ ಬಾಕ್ಸ್ಗೆ ಅಂತ ಬೇಗ ಮಾಡಿಕೊಡ್ಬೋದು. ಕ್ವಿಕ್ಕಾಗಿ 10 ನಿಮಿಷದಲ್ಲಿ ರೆಡಿಯಾಗೋಂಥ ಈ ರೆಸಿಪಿ ನಿಮಗೆ ನಾನು ಮಾಡಿರೋ ಈ ರೆಸಿಪಿ ತುಂಬ ಇಷ್ಟ ಆಗಿದೆ ಅನ್ಕೋತೀನಿ. ಯಾಕಂದರೆ ಇದು ನಮಗೆಲ್ಲ ತುಂಬ ಇಷ್ಟ. ಯಾವಾಗ ಎಷ್ಟು ಸಲ ಪ್ರತಿ ದಿನದಲ್ಲಿ ವಾರದಲ್ಲಿ ಒಂದು 3 ಸಲ 4 ಸಲ ಮಾಡಿದ್ರೂ ಕೂಡ ಇಷ್ಟಪಟ್ಟು ಎಲ್ಲರೂ ತಿಂತೀವಿ. ಅದರಿಂದ ಹೇಳ್ತಾ ಇದ್ದೀನಿ, ನೀವು ಒಂದ್ಸಲ ಮಾಡಿಕೊಡಿ, ನಿಮಗೂ ಇಷ್ಟ ಆಗುತ್ತೆ ಖಂಡಿತ. ಈ ರೆಸಿಪಿ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ, ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಸ್ಕಂದ ಕ್ರಿಯೇಟರ್ಸ್ನ ನೋಡಿ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.